ನಮಸ್ಕಾರ, ಕೆಪಿಟಿಂಗ್ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೆವೆಲ್ಸ್ ನ ಒಂದು PTC ಹೀಟರ್ ಅನ್ನ ನೋಡ್ತಾ ಹೋಗೋಣ, ಹಾಗೆ ಅದನ್ನ ಅನ್ಬಾಕ್ಸಿಂಗ್ ಮಾಡಿ ಕೂಡ ನೋಡೋಣ. ಸೊ ಹಾಗಾದ್ರೆ ಬನ್ನಿ, PTC ಹೀಟರ್ ಹೇಗಿದೆ ಮತ್ತೆ ಅದರ ಸ್ಪೆಸಿಫಿಕೇಶನ್ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಹೆವೆಲ್ಸ್ ನ ಒಂದು PTC ಹೀಟರ್ ಅನ್ನ ಹೆವೆಲ್ಸ್ ಕೆಲಿಡೋ ಮಾಡೆಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ನಾವು ಇವಾಗ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಇದರ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅನ್ನ ನೋಡೋದಾದ್ರೆ, ಇದರ ಒಂದು ವ್ಯಾಟೇಜ್ ಬಂದ್ಬಿಟ್ಟು 2000 ವ್ಯಾಟ್ಸ್ ಇದೆ. ಸೊ ಮತ್ತೆ ನಾರ್ಮಲ್ ಆಗಿ 230 ವೋಲ್ಟ್ಸ್ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದೇ ಮಾಡೆಲ್, ಈ ರೀತಿ ಮಾಡೆಲ್ ಇದೆ. ನಂತರ ಇದನ್ನ ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಯಾವ ರೀತಿ ಒಳಗಡೆ ಇದೆ ಅಂತ ಹೇಳಿ. ಸೊ ಹಾಗಾದ್ರೆ ಬನ್ನಿ, ಇದನ್ನ ಓಪನ್ ಮಾಡೋಣ ಇವಾಗ. ಓಕೆ, ಕಟ್ ಮಾಡ್ತಿದ್ದೇನೆ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಹೆವೆಲ್ಸ್ ನ ಕೆಲಿಡೋ ಮಾಡೆಲ್ ಆದಂತಹ PTC ಹೀಟರ್ ಅನ್ನ. ಇಲ್ಲಿ ನೋಡೋಣ, ಇದಕ್ಕೆ PTC ಹೀಟರ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿ. ಸೊ PTC ಅನ್ನೋದಕ್ಕೆ ಕಾರಣ ಏನಂತ ಹೇಳಿದ್ರೆ, PTC ಅಂತ ಹೇಳಿದ್ರೆ ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಅಂತ ಹೇಳಿ. ನಾರ್ಮಲ್ ಆಗಿ ಟ್ರೆಡಿಷನಲ್ ಹೀಟರ್ ಅಲ್ಲಿ ರೆಸಿಸ್ಟೆನ್ಸ್ ಕಾಯಿಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಸೊ ಬಟ್ ಇಲ್ಲಿ PTC ಕಾಯಿಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ. ಈ PTC ಅನ್ನೋದು ಒಂದು ಸಿರಾಮಿಕ್ ಕಾಯಿಲ್ ಆಗಿರುತ್ತೆ. ಸೊ ಇದರಿಂದ ಹೀಟ್ ಅನ್ನ ಜನರೇಟ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ಎನ್ವೈರನ್ಮೆಂಟ್ಗೆ ಎಫೆಕ್ಟ್ ಆಗೋದಿಲ್ಲ, ಮತ್ತೆ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಮತ್ತೆ ಯೂನಿಫಾರ್ಮ್ ಆಗಿ ಹೀಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ PTC ಹೀಟರ್ ಇಸ್ ಮೋರ್ ಎಫಿಷಿಯಂಟ್ ದೆನ್ ಟ್ರೆಡಿಷನಲ್ ಹೀಟರ್ಸ್ ಅಂತ ಹೇಳ್ಬೋದು. ಓವರ್ ಹೀಟ್ ಕೂಡ ಆಗೋದಿಲ್ಲ. ಓವರ್ ಹೀಟ್ ಆದ್ರೆ ಇನ್ ಕೇಸ್ ಇದರಲ್ಲಿ ಇರುವಂತಹ ಪ್ರೊಡಕ್ಷನ್ ಸಿಸ್ಟಮ್ ತಾನೇ ಟ್ರಿಪ್ ಆಗುತ್ತೆ. ಸೊ ಇದರಿಂದ ನಮ್ಮ ಪ್ರಾಡಕ್ಟ್ ತುಂಬಾ ಸೇಫ್ ಆಗಿರುತ್ತೆ. ಪ್ಲಸ್ ಇದರಲ್ಲಿ ಸೇಫ್ಟಿ ಫೀಚರ್ಸ್ ಇರೋದ್ರಿಂದ, ಸೊ ಬೇರೆ ವೈರ್ ಕಾಯಿಲ್, ನಾರ್ಮಲ್ ರೆಸಿಸ್ಟಿವ್ ಕಾಯಿಲ್ಸ್ ಅಲ್ಲಿ ಏನು ನಮಗೆ ಶಾಕಿಂಗ್ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಜಾರ್ಡಸ್ ಏನು ಆಕ್ಸಿಜನ್ ಬರ್ನ್ ಮಾಡುತ್ತೆ, ರೂಮಲ್ಲಿರೋ ಆಕ್ಸಿಜನ್ ಎಲ್ಲ ಬರ್ನ್ ಮಾಡುತ್ತೆ. ಸೊ ಇದರಿಂದ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ, ನಮ್ಮ ಬಾಡಿಗೆ ಆಕ್ಸಿಜನ್ ಸಿಗೋದಿಲ್ಲ, ಆ ಪ್ರಾಬ್ಲಮ್ಸ್ ಎಲ್ಲ ಇಲ್ಲಿ ಆಗೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಸ್ವಿಚ್ ಬಟನ್ ಕೂಡ ಇದೆ. ಸೊ ಅದನ್ನ ಆನ್ ಮಾಡೋದ್ರಿಂದ ನಮ್ಮ ಈ PTC ಹೀಟರ್ ಏನಿದೆ ಸರೌಂಡಿಂಗ್ ರೊಟೇಟ್ ಆಗುತ್ತೆ. ಸೊ ಇದು 45 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗುತ್ತೆ. ಸೊ ಯೂನಿಫಾರ್ಮ್ ಆಗಿ ನಿಮ್ಮ ಹೀಟ್ ಡಿಸ್ಟ್ರಿಬ್ಯೂಷನ್ ಯಾವುದೇ ರೀತಿ ಹೊರಗಡೆಯಿಂದ ಅಷ್ಟನ್ನು ಅಲೋ ಮಾಡೋದಿಲ್ಲ. ನಮ್ಮ ಪ್ರಾಡಕ್ಟ್ ಅನ್ನು ಕೂಡ ಸೇಫ್ ಆಗಿರುತ್ತೆ. ಇದನ್ನ ನಾವು ಅವಾಗ ತೆಗೆದ್ಬಿಟ್ಟು ಕ್ಲೀನ್ ಕೂಡ ಮಾಡ್ತಾ ಇರ್ಬೋದು. ಸೊ ಇದರಿಂದ ಯಾವುದೇ ರೀತಿ ಡಸ್ಟ್ ಎಂಟರ್ ಆಗಿ ಅದು ನಮ್ಮ ರೂಮ್ ಒಳಗಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಆಪ್ಷನ್ಸ್ ಇದೆ. ಸೊ ಡು ನಾಟ್ ಕವರ್ ಅಂತ ಇಲ್ಲಿ ಒಂದು ಪ್ರಿಕಾಷನ್ಸ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಮೇಲೆ ಯಾವುದೇ ರೀತಿ ಪ್ಲಾಸ್ಟಿಕ್ ಕವರ್ ಹಾಕೋದಾಗ್ಲಿ, ಬೇರೆ ಯಾವುದೇ ರೀತಿ ಇದನ್ನ ಕವರ್ ಮಾಡೋದಾಗ್ಲಿ ಮಾಡಬಾರ್ದು, ಇದು ಆನ್ ಇದ್ದಾಗ. ಓಕೆ, ಸೊ ಆಫ್ ಆದ್ಮೇಲೆ ನೀವು ಸೇಫ್ ಆಗಿ ತೆಗೆದಿರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆಪೊಸಿಷನ್ಸ್, ಲೋ, ಮ್ಯಾಕ್ಸಿಮಮ್, ಮಿನಿಮಮ್ ಅಂತ ಇದೆ. ಆಪೊಸಿಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಇಂಡಿಕೇಶನ್ ಇದೆ, ಪವರ್ ಇಂಡಿಕೇಶನ್. ಓಕೆ, ಸೊ ಹಾಗಾದ್ರೆ ಇವಾಗ ಇದನ್ನ ಸ್ವಿಚ್ ಆನ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಪವರ್ ಆನ್ ಮಾಡ್ತಾ ಇದ್ದೇನೆ. ಓಕೆ, ಸೊ ನೀವು ಇವಾಗ ನೋಡ್ತಾ ಇದ್ದೀರಾ, ಅಲ್ಲಿ LED ಇಂಡಿಕೇಶನ್ ಆನ್ ಆಗಿದೆ. ನಮ್ಮ PTC ಹೀಟರ್ ಇವಾಗ ವರ್ಕ್ ಆಗ್ತಾ ಇದೆ. ನನ್ನ ಕೈಗೆ ಬಿಸಿ ತಾಗ್ತಾ ಇದೆ. ಓಕೆ, ಸೊ ಇದನ್ನ ನಾನು ಆಲ್ಮೋಸ್ಟ್ 1 ವೀಕ್ ಕೂಡ ಯೂಸ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಆಗಲೇ ಹೇಳಿದಾಗೆ ಬ್ಯಾಕ್ ಸೈಡಲ್ಲಿ ಒಂದು ಸ್ವಿಚ್ ಇದೆ. ಸೊ ಇದನ್ನು ಆನ್ ಮಾಡೋದ್ರಿಂದ ನಮ್ಮ
ರೊಟೇಷನ್ ಆಕ್ಟಿವೇಟ್ ಆಗುತ್ತೆ. ಓಕೆ, ಮಾಡ್ತಾ ಇದ್ದೀನಿ. ಸೊ ಇವಾಗ ರೊಟೇಷನ್ ಮೋಡಲ್ಲಿ ನಮ್ಮ ಈ ಹೀಟರ್ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈಗ ನೋಡ್ತಾ ಇದ್ರೆ ಮೂಮೆಂಟ್ ಆಗ್ತಾ ಇದೆ. ಇದು ಜಸ್ಟ್ ಒಂದು 45 ಡಿಗ್ರಿ ಆ್ಯಂಗಲಲ್ಲಿ ಯೂನಿಫಾರ್ಮ್ ಆಗಿ ಈ ಹೀಟನ್ನು ಸ್ಪ್ರೆಡ್ ಮಾಡುತ್ತೆ. ಸೊ ಇಲ್ಲಿ ಇನ್ನೊಂದು ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಮ್ಮ ರೂಮಲ್ಲಿ ರೂಮ್ ಟೆಂಪರೇಚರ್ ಆಲ್ಮೋಸ್ಟ್ ನಮ್ಮ ರೂಮ್ ಟೆಂಪರೇಚರ್ ಒಂದು ಲೆವೆಲ್ಗೆ ಎಲ್ಲ ಹೀಟ್ ಆದಮೇಲೆ ಸೊ ಇದು ಇದರ ಸ್ಪೀಡನ್ನು ಆಟೋಮೆಟಿಕ್ ಆಗಿ ಕಡಿಮೆ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ಏನಾಗುತ್ತೆ, ಓವರ್ ಹೀಟ್ ಆಗೋದು, ರೂಮಲ್ಲಿ ಓವರ್ ಟೆಂಪರೇಚರ್ ಆಗೋದು ತಪ್ಪುತ್ತೆ. ಸೊ ಈ PTC ಹೀಟ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ಈ PTC ಎಲಿಮೆಂಟನ್ನು ಯೂಸ್ ಮಾಡೋದ್ರಿಂದ ಆಕ್ಸಿಜನನ್ನು, ರೂಮಲ್ಲಿರುವ ಆಕ್ಸಿಜನನ್ನು ಯಾವುದೇ ರೀತಿ ಇದು ಬರ್ನ್ ಮಾಡೋದಿಲ್ಲ. ಸೊ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆಗಿದೆ ಮತ್ತು ಸೇಫ್ ಆಗಿದೆ. ಇಲ್ಲಿ ಶಾಕ್ ಆಗಲಿ ಮತ್ತು ಎಲೆಕ್ಟ್ರಿಕಲ್ ಹಜಾರ್ಡಸ್ ಆ ರೀತಿ ಯಾವುದೇ ರೀತಿ ಇಲ್ಲಿ ಡೇಂಜರ್ ಆ್ಯಕ್ಟಿವಿಟೀಸ್ ಈ ಹೀಟರಿಂದ ಆಗೋದಿಲ್ಲ. ನಾರ್ಮಲ್ ಆಗಿ ನಿಮ್ಮ ಕನ್ವೆನ್ಷನಲ್ ಹೀಟ್ರಲ್ಲಿ, ಕಾಯಿಲ್ ಹೀಟ್ರಲ್ಲಿ, ರೆಸಿಸ್ಟೆನ್ಸ್ ಕಾಯಿಲ್ ಹೀಟ್ರಲ್ಲಿ ನೀವು ಯೂಸ್ ಮಾಡ್ತೇವೆ, ಅದರಲ್ಲಿ ಶಾಕಿಂಗ್ ಮತ್ತು ಓವರ್ ಹೀಟಿಂಗ್ ಆಗೋದು ಈ ರೀತಿ ಎಲ್ಲ ಚಾನ್ಸಸ್ಗಳು ಇರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲ ಸೆಟ್ಟಿಂಗ್ಸ್ ಇದೆ. ನಿಮ್ಗೆ ಯಾವ ರೇಂಜಿಗೆ ಬೇಕು, ಯಾವ ರೀತಿ ಹೀಟ್ ಬೇಕು ಅದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಓಕೆ, ನೋಡಿದ್ರಲ್ಲ ಈ ರೀತಿ PTC ಕ್ಯಾಡಿಲೋ ಹೀಟರ್ ವರ್ಕ್ ಆಗುತ್ತೆ. ಸೊ ವಿಂಟರ್ ಸೀಸನಲ್ಲಿ ಯಾರಿಗೆ ಯಾವ ಪ್ಲೇಸಲ್ಲಿ ತುಂಬ ಚಳಿ ಅನ್ಸುತ್ತೆ ಆ ಪ್ಲೇಸಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.